ಇವನ್ ಕನ್ಸಿಗೆ ಇತಿಮಿತಿನೇ ಇಲ್ಲ. ಏಯ್ ಕಿರಣ್, ಕಿರಣ್, ಲೋ ಅಮ್ಮ, ಏನಾಯ್ತು? ಅಮ್ಮ ಸಾರಿ ಅಮ್ಮ, ಸಾರಿ ಅಮ್ಮ. ಏನೂ ಆಗಲ್ಲ ಬಿಡೋ, ಆವಾಗವಾಗ ಕೆಟ್ಟ ಕನ್ಸ್ ಬೀಳತ್ತೆ. ಕುತ್ತಿಗೆ ಚಿಕ್ತಿದ್ಲಮ್ಮ, ಉಸಿರಾಡಕ್ ಆಗ್ತಿರ್ಲಿಲ್ಲ ಅಮ್ಮ. ಅಮ್ಮ ಹೆದರ್ಕೋಬೇಡ್ವೋ, ಆವಾಗ್ಲೇ ಮರ್ತು ಬಿಡ್ಬೇಕು. ಕೂತ್ಕೋ, ಟೆನ್ಷನ್ ಮಾಡ್ಕೋಬೇಡ, ಕೂತ್ಕೋ. ಹೋಗಿ ಹಾಲ್ ತಗೊಂಡ್ ಬರ್ತೀನಿ, ಕೂತಿರು. ಅಮ್ಮ, ಲೋ, ಯಾರು ಅಂತ ಹೋಗ್ ನೋಡು. ಹೋಗ್ ನೋಡೋ. ಅಮ್ಮ, ಪಾಪ, ಮಮ್ಮಿ, 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 ಓಪನ್ ಮಾಡ್ರಿ ಡೋರು. ಪಾಪ, 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 ಅಲ್ಲಿ ಯಾರು ಕಿಟಕಿಲ್ ಕೈ ಹಾಕ್ದಾಗ ಪಾಪ ಹಿಂಗ್ ಕೈನ ಎಳಿತಿದ್ರು. ಅಯ್ಯೋ, ಭಯ ಪಡ್ಬೇಡ ಪಾಪ, ನೋಡ್ದೆ ನಾನು. ಅದೆಲ್ಲ ಕಣೋ. ಏನು ಅಂದ್ರೆ? ಅಯ್ಯೋ, ಏನು? ಪಾಪ, ಎದ್ದೇಳ ಪಾಪ. ನಾನೇ ಕಣೋ. ಪಾಪ, ಎದ್ದೇಳ ಪಾಪ. ಏನು ಅಂದ್ರೆ ಕಣ್ಬೇಡ್ರಿ ಪಾಪ.
ಅಮ್ಮ ಅಣ್ಣ ಮೈಕಲ್ ಮೈಕಲ್ ಡ್ಯಾಡ್, ಈ ಕೋವಿಡ್ ಇಂದ 15 ಡೇಸ್ ನಾನು ಕ್ವಾರಂಟೈನ್ ಅಲ್ಲಿ ಇರ್ಬೇಕಾಗಿತ್ತು. ಕೊನೆ ಸಲ ನಿಮ್ಮನ್ನ ನೋಡೋದಕ್ಕೂ ನನ್ನ ಕೈಲಿ ಆಗ್ಲಿಲ್ಲ. ಐ ಆಮ್ ಸಾರಿ ಡ್ಯಾಡ್. ಅಮ್ಮ, ಅಲ್ಲಿ ಏನ್ ನಡೀತಮ್ಮ? ಏನಾಯ್ತು ಅಂತ ನನ್ಗಿವಾಗ್ಲೂ ಅರ್ಥ ಆಗ್ತಾ ಇಲ್ಲ ಕಣೋ. ಅಷ್ಟಕ್ಕೂ ಏನ್ ನಡೀತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಲೋ ಶ್ಯಾಮ್, ಹಲೋ ಮೈಕಲ್, ವೇರ್ ಆರ್ ಯು? ಐ ಆಮ್ ಅಟ್ ಹೋಮ್. ಓ, ಐ ವಿಲ್ ಮೀಟ್ ಯು ಟುಮಾರೋ. ಸರಿ, ಓಕೆ. ನಮ್ಮ ಇನ್ವೆಸ್ಟಿಗೇಷನ್ ನಲ್ಲಿ ಕತ್ತಿ ಮಿಸ್ ಆಗಿ ಬಂದು ಆಕಸ್ಮಿಕ ಚುಚ್ಚಿತು ಅಂತ ಅಮ್ಮ ತಮ್ಮ ಹೇಳ್ತಿದ್ದಾರೆ. ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಾಯ್ತು? ಕತ್ತಿಯಿಂದನೇ ಸತ್ತೋಗಿದ್ದಾರೆ ಅಂತ ಬಂದಿದೆ. ಇನ್ನೇನಾದ್ರೂ ಕ್ಲೂ ಸಿಕ್ತಾ? ಅವತ್ತು ಒಂದು ಕೇಸ್ ಮೇಲೆ ಕೋರ್ಟ್ಗೆ ಹೋಗ್ಬೇಕಾದ್ರೆ ಅವ್ರು ಸಿಕ್ಕಿದ್ರು. ಲಾಸ್ಟ್ ಟೈಮ್ 1 ಅವರ್ ಇಬ್ರು ಜೊತೆಗೆ ಇದ್ವಿ. ಅಪ್ಪರ ಮುಖದಲ್ಲಿ ಈ ರೀತಿ ಟೆನ್ಷನ್ ಆಗ್ಲಿ ರಿಯಾಕ್ಷನ್ ಆಗ್ಲಿ ಏನೂ ಕಾಣಿಸ್ಲಿಲ್ಲ. ಅವತ್ತೇ ರಾತ್ರಿ ಸತ್ತು ಹೋಗಿದ್ದಾರೆ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಡ್ಯೂಟಿ ಟೈಮ್ ಕಣೋ ಇದು. ನಾನು ಮತ್ತೆ ಸಿಗ್ತೀನಿ. ಓಕೆ ಕಣೋ. ಸರಿ, ಹಾಗಾದ್ರೆ ಬಾಯ್. ಬಾಯ್. ಕೂತ್ಕೊಳ್ಳಮ್ಮ. ಮೈಕಲ್, ಮಾ ಹೇಳಮ್ಮ. ಬಂದ್ 12 ದಿನ ಆಯ್ತು. ಸಿಂಧು ನೀನು ಇಬ್ರು ಒಟ್ಟಿಗೆ ನಿಮ್ ಮಾವನ್ ಮನೆಗೆ ಹೋಗ್ಬಿಟ್ ಬನ್ನಿ. ಅವತ್ತು ನಿಮ್ಮಪ್ಪನ ಕಾರ್ಯನೆಲ್ಲ ಅಣ್ಣನೇ ಹತ್ರ ಇದ್ದು ಎಲ್ಲ ನೋಡ್ಕೊಂಡಿದ್ದು. ಮಾವ, ನಾಳೆ ಸಿಂಧು ಜೊತೆ ಮನೆಗೆ ಬರ್ತೀನಿ. ಸರಿ ಹೇಳಿ ಅಂದ್ರೆ. ಓಕೆ ಮಾವ. ಓಕೆನಾ? ಅಮ್ಮ, ನಾವು ಮಾವನ್ ಮನೆಗೆ ಹೋಗ್ತೀವಿ. ನಾಳೆ ಸಂಜೆ ಅಷ್ಟೊತ್ತಿಗೆ ಬರ್ತೀವಿ. ಅದ್ಯಾಕೋ 1-2 ದಿನ ಇದ್ಬಿಟ್ ಬನ್ನಿ. ಇಲ್ಲಮ್ಮ, ನಾಳೆ ಕ್ಲೈಂಟಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ. ಸರಿ, ಜೋಪಾನ್ವಾಗಿ ಹೋಗ್ ಬನ್ನಿ. ಸರಿಮಾ. ತುಂಬಾ ದಿವಸ ಆದ್ಮೇಲೆ ನಿಮ್ ಮನೆಗೆ ಹೋಗ್ತಾ ಇದೀವಲ್ಲ. ಏನ್ರಿ ಇದು? ಮಗಳು ಅಳಿಯ ಬರೋ ಟೈಮ್ ಆಯ್ತು. ಇನ್ನು ಎಷ್ಟೊತ್ತಂತ ಬನ್ನಿನಲ್ಲೇ ಕೂತಿರ್ತೀರಾ? ಹೋಗಿ ಶರ್ಟ್ ಹಾಕೊಳ್ಳಿ ಮೊದ್ಲು. ಹಲೋ ಶ್ರೀಮತಿ, ಅದ್ ನನಗೆ ಗೊತ್ತಿದೆ ಕಣೆ.
ನಾನೇನು ಹುಡುಗಿ ತಂದೆನೂ ಅಲ್ಲ, ಬರ್ತಿರೋರು ಗಂಡಿನ ಕಡೆಯವರು ಅಲ್ಲ, ನನ್ನ ಮಗಳು ಅಳಿಯಾನೆ. ನೋಡಿ ಬಂದ್ರು ಅಂತ ಕಾಣುತ್ತೆ. ಬಂದ್ಬಿಟ್ರು. ಅಮ್ಮೋರ್ ಬಂದ್ರು. ನನ್ ಬಂಗಾರ. ವೆಲ್ಕಮ್ ಟು ಇಂಡಿಯಾ ಅಳಿಮಯ್ಯ. ಮಾವ. ಏನೋ ಮುದ್ದು. ಏನಮ್ಮ ಕಣ್ಣೀರು? ಏನಪ್ಪ ಅಳಿಯ, ಮಗಳನ್ನ ಚೆನ್ನಾಗಿ ನೋಡ್ಕೋತಿಲ್ವಾ? ಜೋಕ್ ಮಾಡದ್ನಮ್ಮ. ಇದು ಕಣ್ಣೀರಲ್ಲ, ಆನಂದ ಬಾಷ್ಪ. ದೇವ್ರು ನೀನ್ ನನಗೆ ಹುಟ್ಟುತ್ತಿದ್ದ ಹಾಗೇನೆ ಎಲ್ಲ ಎಕ್ಸ್ಪ್ರೆಸ್ ಮಾಡುವಂತ ಬ್ಯೂಟಿಫುಲ್ ಐಸ್ ಅನ್ನ ಕೊಟ್ಟಿದ್ದಾನೆ. ಹಾಗೇನೆ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಂತ ಅಳಿಯನ್ನ ಕೊಟ್ಟಿದ್ದಾನೆ. ಏನಪ್ಪ ಅಳಿಮಯ್ಯ, ನನ್ನ ಬಂಗಾರದಂತ ಮಗಳು. ಅಮ್ಮೋರೆ ಊಟ ರೆಡಿ ಹಾ, ಆಯ್ತು. ಸರಿ ನೀನು ಹೋಗು. ಊಟ ಮಾಡೋಣ ಬನ್ನಿ. ಬಾಮ ಬಾ. ಬಾಮ್ಮ. ಹಾ ನಡೀರಿ. ಮಾವ, ಆ ಅಳಿಮಯ್ಯ ಹೇಳಪ್ಪ. ಅಪ್ಪನೆಲ್ಲ ಕಾರ್ಯಗಳನ್ನ ಮಾಡೋದಕ್ಕೆ ಥ್ಯಾಂಕ್ ಯು ಮಾವ. ಇರ್ಲಿ ಬಿಡಪ್ಪ, ಬಾ. ಸಿಂಧು, ಇಸ್ ಇಟ್ ಎ ಸ್ಪೆಷಲ್ ಡಿಶ್? ಆಹಾ, ತುಂಬಾ ದಿವಸ ಆದ್ಮೇಲೆ ಇದನ್ನ ತಿಂತಿದ್ಯಲ್ಲ. ಟಮಿ ಫುಲ್ ಹ್ಯಾಪಿ. ಹೇ, ಹೌ ಇಸ್ ಇಟ್ ಪಾಸಿಬಲ್? ಪೌಟ್ ಮಾಡ್ತಾ ಇದೆಯಲ್ಲ ನೀನು. ಹೇ, ಐ ಆಮ್ ಜಸ್ಟ್ ಕಿಡಿಂಗ್ ಯಾರ್. ಕಮ್ ಆನ್. ಗುಡ್ ಮಾರ್ನಿಂಗ್ ಮಾವ. ಗುಡ್ ಮಾರ್ನಿಂಗ್ ಅಳಿಮಯ್ಯ. ಬಾ, ನೀ ಕೂತ್ಕೊಳ್ಳಿ. ಮಾವ, ಇವತ್ತು ಕ್ಲೈಂಟಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ. ನಾನು ಹೊರಗೆ ಹೋಗ್ಬೇಕು. ಸರಿ, ಒಂದು ಚಿಕ್ಕ ಮ್ಯಾಟ್ರು. ಹೇಳಿ ಮಾವ. ಇಲ್ಲ ಅನ್ಬಾರ್ದು. ಇಲ್ಲ ಅಂತ ಹೇಳಲ್ಲ. ಅಳಿಮಯ್ಯ, ಇಲ್ಲಿ ತನಕ ನೀನು ಬಹಳ ಡಿಸಪಾಯಿಂಟ್ ಮಾಡಿದ್ಯಾ. ಈ ಸಲ ಇಲ್ಲ ಅನ್ಬಾರ್ದು. ಸರಿ ಮಾವ, ಇಲ್ಲ ಅಂತ ಹೇಳಲ್ಲ, ಹೇಳಿ. ನೀವು ಹೋಗೋ ಅಂತ ಏರಿಯಾದಲ್ಲಿ ನಾನು ಪ್ರೀತಿಯಿಂದ ಕೊಡ್ತಾ ಇರೋ ಬೃಂದಾವನದಂತ ಒಂದು ಮನೆ. ಇಲ್ಲ ಅನ್ಬಾರ್ದು, ತಗೊಳ್ಳಿ. ಅಳಿಯಂದ್ರೆ ನಮ್ಗಿರೋದು ಒಬ್ಳೇ ಮಗಳು, ಆಗಲ್ಲ ಅಂತ ಅನ್ಬೇಡಿ. ಅದ್ ಹಾಗಲ್ಲ ಅತ್ತೆ. ಏನ್ ಹಾಗಲ್ಲ? ನಮ್ಗಿರೋ ಆಸ್ತಿ ನಿಮ್ದಲ್ವಾ? ನಮಗಿನ್ಯಾರಿದ್ದಾರೆ? ನೀವೇ ತಾನೇ. ಅಂದ್ರೆ ಸರಿ. ತಗೋ ಅಳಿಮಯ್ಯ. ಅಣ್ಣ, ಪ್ಯಾಕರ್ಸ್ ಏನ್ 3 ಇವಾಗ ತಾನೇ ಹೋದ್ರು. ನೀನ್ ಕಳ್ಸಿರೋ ಲೊಕೇಶನ್ ನಾನು ಅವ್ರಿಗೆ ಶೇರ್ ಮಾಡಿದ್ದೀನಿ. ಅವ್ರು ಬರ್ತಾರ ಬಿಡೋ. ಸರಿ, ಬರ್ತೀನಿ. ಮಾ, ನಾನು ಹೊರಗಡೆ ಹೋಗ್ಬೇಕು. ಒಳಗ್ ಬಂದ್ ಹೋಗೋ. ಈಗಲೇ ಬರ್ತೀನಮ್ಮ. ಸರಿ, ಬೇಗ ಬಂದ್ಬಿಡು.
ಮನೆ ತುಂಬಾ ಚೆನ್ನಾಗಿದೆ ಅಲ್ವಮ್ಮ? ಲೋ, ನಿನ್ ಬ್ಯಾಗ್ ಎಲ್ಲೋ? ಅದು ಆಚೆ ಮರ್ತ್ಬಿಟ್ಟೆ ಅಮ್ಮ. ಹೋಗ್ ಬೇಗ ತಗೊಂಡ್ ಬಾ ಹೋಗು. ಸರಿ ಅಮ್ಮ. ದಡ್ಡ ಹುಡ್ಗ, ಎಲ್ಲಿಡ್ತೀಯೋ ಏನ್ ಕತೆನೋ. ಸಿಂಧು, ನೀನ್ ಆ ರೂಮ್ಗೆ ಹೋಗಮ್ಮ, ಸರಿನಾ? ಕಿರಣ್, ನೀನ್ ಬಾ. ನಾ ಬರ್ತೀನಿ, ಹೋಗಮ್ಮ. ಯಾರಿದು? ಏನಿದು? ಸಡನ್ ಆಗಿ ಮಾಯ ಆಯ್ತಲ್ಲ. ಸಿಂಧು, ಸಿಂಧು, ಈ ಡ್ರೆಸ್ ಯಾಕೆ ಹಾಕೊಂಡಿದ್ಯಾ ನೀನು?
ನನಗಿಷ್ಟ ಆಗ್ಲಿಲ್ಲ, ತೆಗ್ದಾಕು. ಯಾವಾಗಾದ್ರೂ ಫ್ಯಾಮಿಲಿ ಜೊತೆ ಎಲ್ರೂ ಬನ್ನಿ. ಹಾಯ್ ಗಾಯ್ಸ್. ಹಾಯ್ ಮೈಕಲ್. ಎಷ್ಟೊತ್ತಾಯ್ತು ಬಂದು? ಅರ್ಜೆಂಟ್ ಅಂತ ಹೇಳಿದೆಯಲ್ಲ, ಅದಕ್ಕೆ ಬೇಗ ಬಂದ್ಬಿಟ್ವಿ ನಾವು. ಹಾಯ್ ಸಿಂಧು. ಮಾ, ಈ ಬ್ಯಾಗು ನನ್ನ ಬೆಡ್ರೂಮಲ್ಲಿತ್ತು. ಇದಕ್ಕಿಂತ ಮುಂಚೆ ಇದ್ದಂತ ಓನರ್ದು ಅನ್ಸುತ್ತೆ. ಏನಿದ್ಯೋ ಆ ಬ್ಯಾಗಲ್ಲಿ? ಬ್ಯಾಗಲ್ಲಿ ಕೆಲವೊಂದು ಬಟ್ಟೆಗಳಿವೆ. ಹೋಗೋಣ ನವೀನ್? ಎಲ್ಲೋ ಹೊರಗಡೆ ಹೋಗ್ತಾ ಇರೋ ಹಾಗಿದೆ. ಟಿಫಿನ್ ಮಾಡ್ಕೊಂಡು ಹೋಗೋ. ಟೈಮ್ ಇಲ್ಲಮ್ಮ, ಹೊರಗಡೆನೆ ಊಟ ಮಾಡ್ತೀವಿ. ಲೆಟ್ಸ್ ಗೋ. ಬರ್ತೀನಮ್ಮ. ಬಾಯ್ ಸಿಂಧು. ಏನಿದೆ ಇದರಲ್ಲಿ? ಕಿರಣ್, ಅಮ್ಮ, ಯಾರಾದ್ರೂ ಬಂದ್ ಕೇಳಿದ್ರೆ ಕೊಡೋಣ. ತಗೊಂಡ್ ಹೋಗಿ ಒಳಗಡೆ ಹಾ, ಇಡು. ಸರಿ ಅಮ್ಮ. ಹಾ, ಹೇಳು. ಟೈಮ್ ಹೇಳೋದಕ್ಕಾಗಲ್ವೋ, ನಾನೇ ಕಾಲ್ ಮಾಡ್ತೀನಿ. ಹೂ ಇಸ್ ದಟ್? ವಿಕ್ಕಿ ಕಣ. ಓ, ಇವತ್ತು ಅವ್ನ ಬರ್ತ್ಡೇ ಅಲ್ವಾ? ಹೌದಲ್ವಾ? ಒಂದ್ ಕೆಲ್ಸ ಮಾಡು, ಮೆಸೇಜ್ ಮಾಡು. ಓಕೆ. ಎಷ್ಟೆಲ್ಲರಾದ್ರೂ ಬರ್ತೀವಿ ಅಂತ ಹೇಳು. ಏನೋ ಅದು? ಏನೂ ಇಲ್ಲ. ಹಾಯ್ ಮೈಕಲ್. ಹಾಯ್ ರಾಹುಲ್. ಪ್ಲೀಸ್ ಕಮ್ ಇನ್. ಸಿಕ್ಸ್ ಮಂತ್ಸಿಂದ ಟ್ರೀಟ್ ಮಾಡ್ತಾ ಇದ್ದೀನಿ. ಕೋಮಲ್, ಇದು ಚೆನ್ನಾಗಿ ಓದಿಸಿ ಡಾಕ್ಟರ್ನಾಗ್ ಮಾಡ್ಬೇಕು ಅಂತ ಹುಡುಗಿನ. ಲಲಿತಾ, ಎದ್ದೇಳು. ಮಲಗಿದ್ ಸಾಕು, ಎದ್ದೇಳು. ಏನಿದು ಮಾರ್ಕ್ಸು? ಸೈನ್ಸ್ ಅಲ್ಲಿ ಫೇಲ್ ಆಗಿದ್ಯಾ? ಬೇರೆ ಸಬ್ಜೆಕ್ಟ್ಸ್ ಅಲ್ಲೂ ಮಾರ್ಕ್ಸ್ ಅಷ್ಟಕ್ಕಷ್ಟೇನೆ. ಈ ರೀತಿ ಹೊತ್ತಿಲ್ದೆ ಮಲಗಿದ್ರೆ ನಿನಗೆ ಮಾರ್ಕ್ಸ್ ಎಲ್ಲಿಂದ ಬರುತ್ತೆ? ನೀನ್ ಡಾಕ್ಟರ್ ಎಲ್ಲ ಆಗ್ತೀಯಾ? ಎಷ್ಟು ಸಲ ಹೇಳೋದು ಅರ್ಥ ಆಗಲ್ಲ ನಿನಗೆ?
ಗೊತ್ತಾಗಲ್ವಾ ನಿನ್ಗೆ? ಗೊತ್ತಾಗಲ್ವಾ? ಎಷ್ಟ್ ಸಲ ಹೇಳಿದ್ರು ನಿಂಗೆ ಅರ್ಥ ಆಗೋದಿಲ್ಲ. Idiot. ಸಾಕ್ ನಿಲ್ಸಿ. ಪ್ರತಿದಿನ ಅವಳಿಗೆ ಹೊಡೆದ್ಮೇಲೆ ಆಚೆ ಹೋಗ್ಬೇಕು ಅಂತ ಏನಾದ್ರೂ ಹಠ ತೊಟ್ಟಿದ್ದೀರಾ ಹೇಗೆ? ಪ್ರೋಗ್ರೆಸ್ ರಿಪೋರ್ಟ್ ನೋಡಿದ್ಯಾ? ನೋಡ್ಬಿಟ್ರೆ ಏನು? ಹೀಗ್ ಭಯ ಪಡಿಸಿದ್ರೆ ಓದ್ಬಿಡ್ತಾಳ? ಪ್ರೀತಿಯಿಂದ ಅರ್ಥ ಆಗೋವಾಗ ಹೇಳ್ಬೇಕು. ನೋಡು, ಅವನು ಇವಳಿಗಿಂತ ಚಿಕ್ಕವನು. ಬೆಳಗ್ಗೆ ಎದ್ದು ಹೇಗೆ ಓದ್ತಾನೆ ಅಂತ ನೋಡು. ಕ್ಲಾಸ್ ಅಲ್ಲಿ ಅವರು ಫಸ್ಟ್ ಬರ್ತಾನೆ. ಎಲ್ರೂ ಒಂದೇ ತರ ಇರಲ್ಲ. ನೀವ್ ಡಾಕ್ಟರ್ ಆಗಿದ್ದೀರಾ ಅಂತ ನಿಮ್ ಮಗಳು ಡಾಕ್ಟರ್ ಆಗ್ಬೇಕು ಅನ್ನೋ ರೂಲ್ ಇಲ್ವಲ್ಲ. ನಿಮ್ ಮಗ ಚೆನ್ನಾಗಿ ಓದ್ತಾ ಇದ್ದಾನಲ್ಲ, ಅವನನ್ನ ಮಾಡ್ಕೊಳ್ಳಿ ಡಾಕ್ಟರ್ನ. ನನ್ ಮಗಳಿಗೆ ನಾನು ಅಡಿಗೆ ಕಲಿಸ್ತೀನಿ. ಬಾರೆ. ಲಲಿತಾ, ನಿನ್ನ ಡಾಕ್ಟರ್ ಆಗಿ ಮಾಡೋದೇ ನನ್ನ ಕನಸು. ನೋಡು, ಎಷ್ಟೊತ್ತಾದ್ರೂ ಮಲಗಿದ್ದಾಳೆ. ಲಲಿತಾ, ಲಲಿತಾ, ಭಯ ಆಗ್ತಿದ್ಯಪ್ಪ. ವಿಘ್ನೇಶ್, ಭಯ ಆಗ್ತಿದ್ಯಪ್ಪ. ಏನಾಯ್ತು? ಯಾಕೋ ಹೀಗೆ ಆಡ್ತಾ ಇದ್ಯಾ? ವಿಘ್ನೇಶ್, ಕೂತ್ಕೋ. ಏನೋ, ನಾನು ಅಪ್ಪ ಕಣೋ. ಏನಾಯ್ತು ನಿನಗೆ? ಹಾ, ಹೇಳು. ಭಯ ಪಡ್ದೆ ಹೇಳು. ಏನಾದ್ರೂ ಹುಚ್ಚ? ಯಾಕೆ ಕೂಗಾಡ್ತಾ ಇದ್ದೀರಾ? ಹೌದು ಕಣೆ, ನನಗೆ ಹುಚ್ಚು. ಅವಳು ನೋಡ್ ಹೇಗ್ ಮಲಗಿದಾಳೆ ಅಂತ. ಅಮ್ಮ ಲಲಿತಾ, ಲಲ್ಲಿ, ಅಮ್ಮ ಲಲ್ಲಿ, ಲಲ್ಲಿ. ಬಾ ಇದ್ ಕಡೆ, ಸ್ವಲ್ಪ ಸೈಡ್ಗೆ ಬಾ. ಲಲಿತಾ, ಲಲಿತಾ, ಏನಾಯ್ತ್ರಿ? ಹೇಳ್ರಿ. ಓಕೆ. ನಾವು ಡೀಪ್ ಸ್ಲೀಪ್ ಅಲ್ಲಿ ಇರ್ಬೇಕಾದ್ರೆ ನಮ್ಮ ಬ್ರೈನ್ ಡೈಲಿ ಆಕ್ಟಿವಿಟೀಸ್ ನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಆ ಸ್ಲೀಪ್ ಸ್ಟೇಟ್ ನಲ್ಲಿ ಇದ್ದಂತ ಪರ್ಸನ್ ಬ್ರೈನ್ ಎಕ್ಸ್ಪೆಕ್ಟ್ ಆಗದ ರೀತಿಲಿ ಎದ್ದೇಳ್ಸಕ್ ಪ್ರಯತ್ನ ಪಟ್ರೆ ಆ ಒಂದು ಟೈಮ್ ನಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ. ಗೊತ್ತಿರೋರು ಗೊತ್ತಿಲ್ಲ ಅಂತ ಹೇಳ್ತಾರೆ. ಆ ಫಿನಾಮಿನನ್ನ ಸ್ಲೀಪ್ ಇನರ್ಷಿಯಾ ಅಂತ ಹೇಳ್ತಾರೆ. ಅದೇ ಸ್ಲೀಪ್ ಸ್ಟೇಜ್ 3. ಸ್ಲೋ ಸ್ಲೀಪ್. ಸೈನ್ಸ್ ಪ್ರಕಾರ ಇದು ನಿಮಗೆ ಗೊತ್ತು. ಆದ್ರೆ ನೀವು ಆಸ್ಟ್ರಲ್ ಪ್ರೊಜೆಕ್ಷನ್ ಬಗ್ಗೆ ಕೇಳಿದಿರಾ? ನಿದ್ರೆಯಲ್ಲಿರುವಂತ ಆತ್ಮ ದೇಹದಿಂದ ಬೇರೆ ಮಾಡಿ ಆತ್ಮಗಳ ಪ್ರಪಂಚದಲ್ಲಿ ಟ್ರಾವೆಲ್ ಮಾಡಿ ತಿರ್ಗಾ ಫಿಸಿಕಲ್ ಬಾಡಿಗೆ ಬಂದು ಸೇರುತ್ತೆ. ಕೆಲವೊಂದ್ಸಲ ಆತ್ಮಗಳು ಟ್ರಾವೆಲ್ ಮಾಡಿ ಮಾಡಿ ಅವುಗಳಿಗೆ ಗೊತ್ತಿಲ್ಲದೆ ದಾರಿಯನ್ನು ತಪ್ಪಿ ಈವಿಲ್ ಸ್ಪಿರಿಟ್ಸ್ ಇರುವಂತ ಪ್ರಪಂಚಕ್ಕೆ ಗೊತ್ತಿಲ್ಲದೆ ಹೋಗ್ತವೆ. ಈಗ ಲಲಿತಾಳ ಆಸ್ಟ್ರಲ್ ಬಾಡಿ ಕೆಟ್ಟ ಆತ್ಮಗಳ ಪ್ರಪಂಚದಲ್ಲಿ ಸೇರ್ಕೊಂಡಿದೆ. ಲಲಿತಾ, ಈಗ ನಾವು ಮಾಡೋ ಪ್ರಯತ್ನದಲ್ಲಿ ಆಸ್ಟ್ರಲ್ ಬಾಡಿ ಬರ್ದೇ ಇದ್ರೆ ಲಲಿತಾಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಲಲಿತಾ,
ವಾಟ್ ಹ್ಯಾಪನ್ ಮೈಕಲ್? ವಾಟ್ಸ್ ಹ್ಯಾಪನಿಂಗ್? ಆತ್ಮಗಳು ಅಟ್ಯಾಕ್ ಮಾಡ್ತಿದ್ದಾವೆ. ಲಲಿತಾ, ಲಲಿತಾ, ನಿನ್ ಮನೆಗೆ ಹೋಗೋಣ ಬಾ. ಬಿಡಿ. ಬಾ ಮನೆಗೆ ಹೋಗೋಣ.
I still don't understand what's happening to Michael. ಬಿ ಕ್ವೈಟ್. ಇಂಟರಪ್ಟ್ ಮಾಡಬೇಡಿ. ಪ್ರವೀಣ್, ಲಲಿತಾ ಅವ್ರ ಅಮ್ಮ ಅಪ್ಪನ ಒಳಗ್ ಬರೋದಕ್ಕೆ ಹೇಳು. ಹಲೋ ಸರ್, ಸ್ವಲ್ಪ ಪ್ರೀತಿಯಿಂದ ಕರೀರಿ. ಸರಿ. ಲಲಿತಾ, ಲಲಿತಾ, ಅಮ್ಮ ಲಲ್ಲಿ. ಲಲಿತಾ, ಅಮ್ಮ ಅಮ್ಮ ಲಲ್ಲಿ, ಅಮ್ಮ ಲಲ್ಲಿ, ಅಮ್ಮ ಲಲ್ಲಿ. ಅಂಕಲ್ ಓಕೆ. ಲಲಿತಾ, ಲಲಿತಾ ಮಗಳೇ, ಲಲ್ಲಿ. ಮೇಡಮ್, ಒಂದ್ ನಿಮಿಷ. ಥ್ಯಾಂಕ್ ಯು ಮೈಕಲ್. ಥ್ಯಾಂಕ್ ಯು ಸೋ ಮಚ್ ಮೈಕಲ್. ಒಬ್ಬ ಡಾಕ್ಟರ್ ಆಗಿದ್ದು ನನ್ನ ಮಗಳ ಕಂಡೀಷನ್ನ ನನಗೆ ಹೇಳೋದಕ್ಕಾಗ್ಲಿಲ್ಲ. ಆದ್ರೆ ಇದೆಲ್ಲ ನೋಡ್ತಾ ಇದ್ರೆ ಮ್ಯಾಜಿಕ್ ತರ ಇದೆ. ಹೌ ಇಟ್ಸ್ ಪಾಸಿಬಲ್? ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಆಗಬಹುದು, ಅರ್ಥ ಆಗದೆ ಇರಬಹುದು. ಫಸ್ಟ್ ನೀವೇನ್ ಅರ್ಥ ಮಾಡ್ಕೋಬೇಕಂದ್ರೆ, ನಿದ್ರೆ ಮಾಡ್ತಿರೋ ವ್ಯಕ್ತಿಗಳನ್ನ ನಿಧಾನಕ್ಕೆ ಕರೆದು ಎದ್ದೇಳಿಸ್ಬೇಕು. ನೀವು ಆಸ್ಟ್ರೋಲ್ ಟ್ರಾವೆಲರ್ ಲೈಫಲ್ಲಿ ಎಷ್ಟು ರಿಸ್ಕ್ ಇನ್ವಾಲ್ವ್ ಆಗಿದೆ ಅಂತ ನಿಮ್ಮನ್ನ ನೋಡಿದ್ಮೇಲೆ ಗೊತ್ತಾಗಿದ್ದು. ರಿಯಲಿ ಗ್ರೇಟ್. ನಮ್ಮ ಪ್ರಯತ್ನದಲ್ಲಿ ಕೆಲವೊಂದು ಆತ್ಮಗಳು ನನ್ನ ಫಿಸಿಕಲ್ ಬಾಡಿಗಾಗಿ ಫಾಲೋ ಕೂಡ ಮಾಡಬಹುದು. ಬದುಕಿದಾಗ ಅವ್ರ ಕೋರಿಕೆಗಳು ತೀರದೇ ಇದ್ದಾಗ ನಮ್ಮ ಬಾಡಿ ಒಳಗೆ ಸೇರ್ಕೊಂಡು ಅವ್ರ ಕೋರಿಕೆಗಳನ್ನ ಪೂರ್ತಿ ಮಾಡ್ಕೋತಾರೆ. ನನ್ನ ದೇಹದಲ್ಲಿ ಕೂಡ ಬೇರೆ ಆತ್ಮಗಳು ಬರುವಂತ ಅವಕಾಶ ಇರುತ್ತೆ. ಮತ್ತೆ ಲಲಿತಾ? ಡೋಂಟ್ ವಾರಿ, ಶಿ ಇಸ್ ಫೈನ್. ಥ್ಯಾಂಕ್ ಯು. ಬೈ ದ ಬೈ, ಹೀಸ್ ಪ್ರವೀಣ್. ಹಾಯ್. ಹಾಯ್. ಹೀಸ್ ನವೀನ್. ಹಲೋ. ಹಾಯ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಓಕೆ, ವಿ ಹ್ಯಾವ್ ಟು ಗೋ. ಓಕೆ ಮೈಕಲ್, ಟೇಕ್ ಕೇರ್. ಬಾಯ್. ಬಾಯ್. ಮೈಕಲ್ ಬಂದಿಲ್ವಲ್ಲೋ? ನಾವು ಬಂದಿದೀವಲ್ಲಪ್ಪ, ಸರಿ ಹೋಗಲ್ವಾ? ಸಾಕಾಗತ್ತೆ. ಇವಾಗ ಹೋಗಿ ಅವ್ನು ಕರ್ಕೊಂಡ್ ಬಾ ಅಂತೀಯಾ? ನಾವಿಬ್ರು ಅಲ್ಲಿಗೆ ಹೋದ್ರೆ ನಮ್ಮನ್ನ ಅವನು ಅಲ್ಲೇ ಉಳಿಸ್ಕೊಳ್ತಾನೆ, ಇಲ್ಲಿ ಎಣ್ಣೆ ಖಾಲಿ ಆಗುತ್ತೆ. ಪಾರ್ಟಿ ಎಂಜಾಯ್ ಮಾಡಕ್ ಬಿಡೋ.
ಹಲೋ ಅಣ್ಣ. ಏನ್ ಮಾಡ್ತಿದ್ಯೋ? ಮಲ್ಕೊಂಡಿದ್ದೆ ಅಣ್ಣ. ಸರಿ, ಬಾಗ್ಲು ತೆಗಿ, ನಾನು ಬರ್ತಾ ಇದ್ದೀನಿ. ಹಾ ಸರಿ ಅಣ್ಣ. ಇದೇನಿದು, ಬ್ಯಾಗ್ ಅಷ್ಟೇ ಇದೆ ಇಲ್ಲಿ. ಅಮ್ಮ, ಏನಾಯ್ತು? ಬ್ಯಾಗ್ ಇಟ್ಕೊಂಡು ಇಲ್ಲಿ ಯಾರು ನಡ್ಕೊಂಡು ಹೋಗ್ತಿದ್ರಮ್ಮ. ಒಳ್ಳೆ ನಿದ್ದೆ ಟೈಮಲ್ಲಿ ನೀನ್ ಇಲ್ಲೇನೋ ಮಾಡ್ತಾ ಇದ್ಯಾ? ಅದು ಅಣ್ಣ ಫೋನ್ ಮಾಡ್ಬಿಟ್ಟು ಡೋರ್ ತೆಗಿ ಅಂದಿದ್ದಕ್ಕೆ ಡೋರ್ ತೆಗದೆ ಅಮ್ಮ. ಆದ್ರೆ ಡೋರ್ ಹತ್ರ ಯಾರೋ ಇದ್ರು ಅಮ್ಮ. ಅದನ್ನ ನೋಡಿ ನಿದ್ದೆ ಮತ್ತಲ್ಲಿ ನೀನ್ ಏನ್ ನೋಡಿ ಏನ್ ಅನ್ಕೊಂಡ್ಯೋ. ಹೋಗು, ಹೋಗ್ ಮಲ್ಕೋ. ಅದಲ್ಲಮ್ಮ. ಲೋ, ಹೋಗು ಅಂತ ಹೇಳಿಲ್ವಾ? ಇವನು ಏನ್ ನೋಡಿರ್ತಾನೆ? ಯಾರೋ ಕೈ ಎಳ್ದಂಗಾಯ್ತಲ್ಲ ಈಗ. ಸಿಂಧು, ಏನು? ಸಿಂಧು ಮಾತಾಡ್ತಾ ಇದ್ದಾಳಲ್ಲ. ಏನಾಯ್ತು? ಯಾಕೆ ಹಾಗೆ ನೋಡ್ತಿದ್ಯಾ? ಇವಳು ಮಾತಾಡ್ತಾ ಇದ್ದಾಳಲ್ಲ. ಈಗಲೇ ಬಂದ ಮಲ್ಕೋ. ಈಗೇನ್ ಮಾಡೋದು?
ಛೆ! Hey! Hey! ಯಾರು ಬಾಗಿಲ್ ತಟ್ಟಾರೋರು? ಮೈಕಲ್, ಮೈಕಲ್, ಸಿಂಧು, ಮೈಕಲ್, ಮೈಕಲ್, ಅಮ್ಮ. ಏಯ್ ಸಿಂಧು, ಮೈಕಲ್, ಡೋರ್ ತೆಗಿತಾನೆ ಇಲ್ವಲ್ಲ? ಅಣ್ಣ ಅಣ್ಣ ಡೋರ್ ತೆಗಿತಾ ಇಲ್ವಲ್ಲೋ ಇವನು? ಅಣ್ಣ ಅತ್ತಿಗೆ. ಮೈಕಲ್, ಅಣ್ಣ ಏಯ್ ಏನಾಯ್ತು? ಅಣ್ಣ ಡೋರ್ ತೆಗಿ ಅಣ್ಣ. ಸಿಂಧು, ಅಣ್ಣ ಸಿಂಧು, ಮೈಕಲ್, ಅಣ್ಣ ಅಮ್ಮ ಅಣ್ಣ. ಮೈಕಲ್, ಏನೋ ಇದು? ನೀನ್ ಆ ರೂಮಲ್ಲಿ ಇದ್ದವನು ಈ ರೂಮಿಂದ ಹೊರಗೆ ಬರ್ತಿದ್ಯಾ? ಆ ರೂಮಲ್ಲಿ ಯಾರಿದ್ದಾರೆ? ಡೋರ್ ಯಾಕೆ ತೆಗಿತಿಲ್ಲ? ಸಿಂಧು ಎಲ್ಲಿ? ಯಾಕೋ ಮಾತಾಡ್ತಿಲ್ಲ? ಏನಾಯ್ತು ನಿನ್ಗೆ? ಆ ಡೋರ್ ಓಪನ್ ಆಗ್ತಾ ಇಲ್ಲ. ಸಿಂಧು ಒಳಗಿದ್ದಾಳೆ. ಎಲ್ಲಿ ಹೋದ್ಲು ಸಿಂಧು? ಸೊ ಸಿಂಧು ಬಾಡಿನಲ್ಲಿ ಆತ್ಮ ಇದೆ ಅಂತೀಯ? ಮಾತ್ ಬರ್ದೇ ಇರೋ ಸಿಂಧು ಮಾತಾಡಿದಾಳಂತಂದ್ರೆ ಅರ್ಥ ಅದೇ ಅಲ್ವಾ? ಮತ್ತೆ ನಿನ್ ಬಾಡಿಲ್ ಬಂದಿದ್ದ ಆತ್ಮ ಯಾರ್ದು? ಸಿಂಧು ಬಾಡಿಲಿದ್ದಂತ ಆತ್ಮ ನನ್ ಬಾಡಿಗೆ ಸೇರ್ಕೋತು. ಅಮ್ಮ ಅಲ್ಲಿಂದ ಹೋದ್ಮೇಲೆ ಆ ಆತ್ಮ ಕೂಡ ಅಲ್ಲಿಂದ ಹೋಯ್ತು. ಅದು ಲೇಡಿ ಆತ್ಮ. ತುಂಬಾ ಹೊತ್ತು ಗಂಡು ದೇಹದಲ್ಲಿರೋದಿಲ್ಲ. ಮತ್ತೆ ಸಿಂಧು ಎಲ್ಲೋಗಿದ್ದಾಳೆ ಅಂತ ಗೊತ್ತಿಲ್ಲ. ಮತ್ತೆ ನಿನ್ ಮೇಲೆ ಅಟ್ಯಾಕ್ ಮಾಡಿದ ಆತ್ಮ ಯಾರ್ದು? ಅದು ಬೇರೆ ಆತ್ಮ. ನಾ ಮಾಡಿದಂತ ಕೆಲ್ಸಗಳಿಂದ ಪ್ರಪಂಚದಿಂದ ಹೊರಗಡೆ ಬಂದಿದೆ. ನಮ್ ಸಪೋರ್ಟ್ ಇಲ್ಲದೆ ನೀನ್ ಎಷ್ಟು ರಿಸ್ಕ್ ತಗೊಂಡಿದ್ಯಾ ಗೊತ್ತಾ? ಬಿಡ. ನಿಮ್ ಮನೆಗೋಣ ನಡಿ.
ಸಿಂಧು. ಯಾರು? What do you want? ಸಿಂಧು ಬಾಡಿಲಿದ್ದಂತ ಆತ್ಮ ಏನೋ ಎಕ್ಸ್ಪೆಕ್ಟ್ ಮಾಡಿ ಅವಳ ಬಾಡಿ ಒಳಗಡೆ ಸೇರ್ಕೊಂಡಿದೆ. 2 days ಇಂದ ಅಮ್ಮನ ಜೊತೆ ಕೂಡ ವಿಚಿತ್ರವಾಗಿ ನಡ್ಕೋತಾ ಇದ್ದಾಳೆ. ಫಸ್ಟು ಆತ್ಮನ ಹೊರಗಡೆ ತರಬೇಕು. ಅದು ನಮ್ಮ ಕೈಲಾಗಲ್ಲ. ಹಲೋ, बोलिए साहब. ಸಲಾಮ್ ಅಲೈಕುಂ. ನಮಸ್ತೆ ಸರ್. ಬನ್ನಿ ಹೋಗೋಣ. ಶರೀಫ್, ಬನ್ನಿ. ಈ ಮನೆಯಲ್ಲಿ ಯಾರಾದ್ರೂ ಇದ್ದೀರಾ? ಯಾರು ನೀನು? ಈ ಮನೇಲಿ ಯಾಕಿದ್ಯಾ? ದಾರಿ ತಪ್ಪಿ ಬಂದಿದ್ರೆ ಇಲ್ಲಿಂದ ಹೋಗು. ದಾರಿ ತಪ್ಪಿ ಬಂದಿರೋದು ನೀವು. ಈ ಮನೆನ ಬಿಟ್ಟು ನೀವೇ ಹೊರಟೋಗಿ. ನನ್ನ ಮಾತು ಕೇಳು. ನನ್ನ ಕೈಗೆ ಸಿಕ್ಕಾಕೊಳ್ಬೇಡ. ಹೊರಟೋಗು. ನೀನು ಗಾಳಿ ಆದ್ರೆ ನಾನು ಸುಂಟರ ಗಾಳಿ ಕಣೋ. ಯಾರು ನೀನು? ಇದು ನಾನು. ಮತ್ತೆ ನಾನ್ ಯಾರು ಅಂತ ನಿನಗೆ ಪರಿಚಯ ಮಾಡ್ಕೊಡ್ಬೇಕಲ್ವಾ? ಶರೀಫ್.
ನಂದು, ಈ ಮನೆನೂ ನಂದೇ. ಸಾಬ್, ನನ್ನ ಜೀವನದಲ್ಲಿ ಇಂಥ ಆತ್ಮನ ಯಾವತ್ತೂ ನೋಡಿಲ್ಲ. ಇಲ್ಲಿ ತನಕ ನಾನು ಬಂಧಿಸಿರೋ ಆತ್ಮಗಳು ನನ್ನಲ್ಲಿರೋ ಅಲ್ಲಾ ಶಕ್ತಿಗೆ ನೋಡಿ ಅಲ್ಲಾಡೋಗಿದೆ. ಆದ್ರೆ ಈ ಆತ್ಮ ತುಂಬಾ ಶಕ್ತಿ ಇರೋದು. ಈ ಮನೆಯಲ್ಲಿ ಬದುಕಬೇಕು ಅನ್ನೋ ಆಸೆಯಿಂದ ನಿಮ್ಮ ಹೆಂಡತಿ ಆತ್ಮವನ್ನ ಬಳಸ್ಕೊಳ್ತಾ ಇದೆ. ಆದ್ರವ್ರು ಯಾರು? ಹೆಸರು ಲಚ್ಚಿ. ಸಿಟಿಲಿ ಬದುಕಬೇಕು ಅಂತ ಆಸೆಯಿಂದ ಕಾಸನ್ ಸೇರಿಸಿ ತುಂಬಾ ಆಸೆಯಿಂದ ಈ ಮನೆನ ಕೊಂಡ್ಕೊಂಡ್ಲು. ಏನಮ್ಮ, ಎಲ್ಲೋದ್ರೆ ಅಲ್ಲೇನಾ? ನಮ್ಗೇನ್ ಕೆಲ್ಸ ಇಲ್ಲ ಅಂತ ಅನ್ಕೊಂಡಿದ್ದೀರಾ? ಅದೇನ್ ಸಾರು, ಸೇಟ್ ಊಟ ಮಾಡ್ಕೊಂಡು ನೀವು ಕೂಡ ಏನಾರ ತಿನ್ಕೊಂಡ್ ಬನ್ನಿ ಅಂತ ನೀವ್ ಹೇಳಿದ್ದಕ್ಕೆ ಅಲ್ವಾ ನಾವ್ ಹೋಗಿದ್ದು. ಸರಿ, ಬಂದ್ ಕೂತ್ಕೊಳ್ಳಿ. ಇದನ್ನ ನೋಡ್ಬಿಟ್ಟು ಸೈನ್ ಮಾಡಿ. ದೇಕ್ರೆ, आजच सर सिग्नेचर कर नाक. ನೀವಿಲ್ಲಿ ಸೈನ್ ಮಾಡಿ. ಸರಿ. ಅವ್ರಿಗೆ ಕೊಟ್ಬಿಡಿ. ಪೇಮೆಂಟ್ ಪೂರ್ತಿ ಮಾಡಿದ್ಮೇಲೆ ಕೊಡ್ತೀನಿ. ಚಿಕ್ಕ ಅಮೌಂಟೇ ಅಲ್ವಾ, ಪರವಾಗಿಲ್ಲ, ಕೊಟ್ಬಿಡಿ. ಅದು ಹಾಗಲ್ಲ ಸರ್. ನಾನು ಕ್ಲಿಯರಿಟಿ ಕೇಳ್ತಿದ್ದೀನಿ. ಈ ಮನೆ ನೀವ ಓನರು? ರೂಲ್ಸ್ ಮಾತಾಡ್ತಾ ಇದ್ದೀನಿ. ಓನರೇ ಕೊಟ್ಬಿಡು ಅಂತ ಹೇಳ್ಬೇಕಾದ್ರೆ ಅದರಲ್ಲಿ ರೂಲ್ಸ್ ಎಲ್ಲಿ ಬರುತ್ತೆ? ಬಿಲ್ಡಪ್ಪ. ಏ ಮಿಸ್ಟರ್, ಏನ್ ಮಾತಾಡ್ತಾ ಇದೀಯಾ? ರೂಲ್ಸ್ ಮಾತಾಡ್ತಾ ಇದಾರೆ ಸರ್. ತಂಗ್ಯಮ್ಮ ಸುಮ್ಕಿರು. ಇವನೊಬ್ಬನ ತಲೆನೋವು. ಏನ್ ಸಾರು, ಬೆಳಗ್ಗೆಯಿಂದ ಪೇಪರಲ್ಲಿ ಅತ್ಲಾಕ್ ತಿರ್ಗಿಸಿ ಇತ್ಲಾಕ್ ತಿರ್ಗಿಸಿ ನೋಡಿ ಟೈಮ್ ವೇಸ್ಟ್ ಮಾಡ್ಕೊಂಡು ಈಗ ಕೋಪ ಮಾಡ್ಕೊತಿದಿರಲ್ಲ. ಹಾ, ಏನ್ ರಾಮ್ಜಿ ಅವರೇ, ಇವ್ರು ಏನ್ ಮಾತಾಡ್ತಾ ಇದಾರೆ? ರೂಲ್ಸ್ ಮಾತಾಡ್ತಿದ್ದೀನಿ ಸರ್ ನಾನು. ನೀವು ರೆಸ್ಪೆಕ್ಟ್ ಇಲ್ದೇನೆ ಮಾತಾಡ್ತಾ ಇದ್ದೀರಾ. ದುಡ್ಡನ್ನ ಪೂರ್ತಿ ಕಟ್ಟದ ಮೇಲೆನೆ ನಾನು ನಿಮಗೆ ಪೇಪರ್ಸ್ನ ಕೊಡೋದು. ಏನ್ರಿ ಲಾಯರ್, ಏನ್ ಮಾತಾಡ್ತಾ ಇದ್ದೀರಾ? ಅರ್ಥ ಆಗ್ತಿದ್ಯಾ? ಇಷ್ಟೊಂದು ದುಡ್ಡು ಕಟ್ಟಿದೀವಿ, ಮಿಕ್ಕಿದ್ ಕೊಡಲ್ವಾ? 10 ಲಕ್ಷನ ನೀವು ಗೊತ್ತಿಲ್ದೇನೆ ಮಾತಾಡ್ತಾ ಇದ್ದೀರಾ. ಈ ಡಾಕ್ಯುಮೆಂಟ್ ಪ್ರಕಾರ ನೀವು ಟೈಮಿಂಗ್ ಸರಿಯಾಗಿ ಕಟ್ಲಿಲ್ಲ ಅಂತಂದ್ರೆ ಆವಾಗ ತೋರಿಸ್ತೀನಿ. ಕಮಲ್ ಇರು. ಅದು ಹಾಗಲ್ಲ ಸರ್. ಕಮಲ್, ಇಲ್ಲಿ ನೋಡಿ, ಸ್ವಲ್ಪ ದಿವಸ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಡಾಕ್ಯುಮೆಂಟ್ಸು ಲಾಯರ್ ಹತ್ರ ಇರುತ್ತೆ. ದುಡ್ಡು ಕಟ್ಬಿಟ್ಟು ತಗೊಂಡು ಹೋಗಿ. ಸುಮ್ನೆ ಮಾತು ಯಾಕೆ? ಹೇಳಿರೋ ಅಮೌಂಟ್ ಕಟ್ಬಿಟ್ಟು ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿ ಅಷ್ಟೇ. ಅವ್ರೇನು ಚಿಕ್ಕ ವ್ಯಕ್ತಿಗಳ ಸರ್, ಅವ್ರಿಗೆಲ್ಲಾನು ಗೊತ್ತು. ಅಲ್ಲ, ನಿಮ್ ಕ್ಯಾರೆಕ್ಟರ್ ಇರೋದೇ ಹಾಗೇನಾ ಅಥವಾ ನಮ್ಮ ಹತ್ರ ಬೇಕು ಅಂತ ಹಾಗೆ ಮಾತಾಡ್ತಿದ್ದೀರಾ? ಏಯ್, ನೀನ್ ಜಾಸ್ತಿ ಮಾತಾಡ್ತಾ ಇದ್ಯಾ. ನೀನ್ ಕಮ್ಮಿ ಮಾತಾಡು. ನಿಲ್ಸಿ. ಅಲ್ಲ, ಏನಾಯ್ತು ನಿಮ್ಗೆ? ಮನೆ ನೋಡಕ್ ಬಂದಾಗ ಎಲ್ರೂ ಚೆನ್ನಾಗಿ ನಗ್ನಗ್ತಾನೆ ಬಂದಿದ್ರಲ್ಲ. ಲೆಕ್ಕದಲ್ಲಿ ಕಂಜೂಸ್ತಾನ ತೋರಿಸ್ತಾ ಇದಾರೆ ಸರ್. ಇದೇನ್ ಸಾರು, ನಿಮ್ ದುಡ್ಡು ನಿಮಗ್ ಕೊಟ್ಟಿದೀವಲ್ಲ. ಹಾ, ತುಂಬಾನೇ ಕೊಟ್ಟಿದ್ದೀರಾ ನೀವು. ಏನ್ ಸರ್ ರಾಮ್ಜಿ ಅವರೇ, ನನ್ನ ಕೋರ್ಟಲ್ಲಿ ಒಂದ್ ಸ್ವಲ್ಪ ಕೆಲಸ ಇದೆ. ಸಾಯಂಕಾಲ ಬಂದು ನಾನು ಮಾತಾಡ್ತೀನಿ. ಆಯ್ತು. ನೋಡಿ ಸಾಕು, ಹೋಗಿನ್ನ. ನಿಮ್ ಡೇಟ್ ಪ್ರಕಾರ ಬಂದು ದುಡ್ಡನ್ನ ಕಟ್ಟಿ ಮನೇನ ಹ್ಯಾಂಡ್ ಓವರ್ ಮಾಡ್ಕೊಳ್ಳಿ.
ಈ ಬ್ಯಾಗ್ ಯಾರ್ದು? ನನಗೇನಕ್ಕೆ, ತಗೊಂಡೋಗಿ ಮನೇಲಿಡೋಣ. ನಮಸ್ತೆ ಅಣ್ಣ. ಏನೋ ಹೊಲದ ಕಡೆ ಹೋಗ್ಲಿಲ್ವಾ? ಇಲ್ಲ ಅಣ್ಣ, ಆಮೇಲೆ ಹೋಗ್ತೀನಿ. ಹೌದಾ? ನಾನ್ ಹೋಗ್ ಬರ್ತೀನಿ. ನಾ ಡ್ರಾಪ್ ಮಾಡ್ತೀನಿ ನೀರು. ಇಲ್ಲೇ ಅಲ್ವಾ, ಹೋಗ್ ಬರ್ತೀನಿ ಬಿಡಿ. ಹೋಗ್ತೀಯೋ ಮತ್ತೆ ಬರ್ತೀಯೋ? ನಾನು ಹೋಗ್ ಬರ್ತೀನಿ ಬಿಡಿ. ನೀನಿದಕ್ಕೆ? ಮತ್ತೆ ನನ್ನನ್ನು ಕರ್ಕೊಂಡ್ ಬನ್ನಿ ಅಂತ ಕರ್ಕೊಂಡ್ ಬರ್ತೀನಿ. ಸರಿ ಬಾ. ಏಯ್, ನಿಲ್ಸೋ. ಸಿಗರೆಟ್ ಪ್ಯಾಕ್ ಬೇಕಿತ್ತು, ಇದೆಯಾ? ಬೆಂಕಿ ಪಟ್ನ ಕೊಡ್ತೀಯಾ? ಅಲ್ಲಿದೆ, ಎತ್ಕೋ. ನಿನ್ನ ಹತ್ರ ಇರೋದು ಬೇಕು. ಹಲೋ, ಪಕ್ಕದಲ್ಲಿ ಹೋಗಿ ಸ್ಮೋಕ್ ಮಾಡ್ತೀಯಾ? ಅಣ್ಣ, ಏಯ್, ಹಚ್ತೀನಿ, ಕೊಡೋಣ. ಸೆಟ್ ಮಾಡೋ ಮಗ, ನಾನೇ ಮೇಂಟೈನ್ ಮಾಡ್ತೀನಿ. ಸೆಟ್ ಆಗಲ್ಲಣ್ಣ. ಇವಳಾಗ್ಲೇ ಯಾರನ್ನ ಸೆಟ್ ಮಾಡ್ಕೊಂಡವಳಣ್ಣ. ಒಂದೇ ಕಾಲೇಜು, ಅದು ಅಲ್ಲದೆ ಇದೇ ತಾಂಡದ ಹುಡುಗನೇ. ಯಾರೋ ಅವನು? ಅವನು ಲಚ್ಚಿ ತಮ್ಮ ಹೇಮಲ. ಮುಂದೆ ಹೋಗು, ಬರ್ತೀನಿ. ಇವನೇ ಅಣ್ಣ. ಅಪ್ಪ, ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ. ಆಗ್ಲಮ್ಮ, ಹೋಗ್ಬಿಟ್ ಬಾ. ಬೇಗ ಬೇಗ ಹೋಗು, ನಡಿ ಬೇಗ. ಹಿಡ್ಕೋ. ಈ ಬೆಂಕಿ ಪಟ್ನ ನನಗೆ ಪರ್ಮನೆಂಟ್ ಆಗಿ ಬೇಕು. ಸರಿ ಅಣ್ಣ. ಅವ್ರು ಯಾವ ರೂಟಲ್ಲಿ ಹೋಗ್ತಾರೋ ನನಗೆ ಗೊತ್ತಾಗಬೇಕು. ಕಟ್ ಮಾಡಿ ಸೆಟ್ ಮಾಡು. ಏಯ್ ಅಣ್ಣ, ಅವ್ರನ್ನ ಫಾಲೋ ಮಾಡು. ಆಗ್ಲೇ ಅಣ್ಣ, ಫಾಲೋ ಮಾಡ್ತೇನೆ. ಇಲ್ಲಿಗೆ ಬಂದಿದ್ದೀರಾ? ಬೇಕೇನೆ? ನಾವು ಪ್ರೀತಿ ಮಾಡ್ತಿರೋ ವಿಷಯನ ನಿಮ್ ತಂದೆ ಹತ್ರ ಹೇಳ್ಬೇಕಂತಿದ್ದೀನಿ. ಒಂದೇ ಮಾತನ್ನ ಎಷ್ಟ್ ಸಲ ರಿಪೀಟ್ ಮಾಡ್ತೀಯಾ? ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಯೋಚನೆ ಮಾಡೋದು ಏನಿಲ್ಲ ಇಲ್ಲಿ. ಏಯ್,
ಅದೇ ಫ್ಲೋ ಅಲ್ಲಿ ಹೋಗಿ Speed ಆಗಿದ್ದಾಳೆ. ರಿಸಲ್ಟ್ ಅದಾಗತ್ತೆ ಬರುತ್ತೆ. ಹಲೋ ನಾಗೇಶ್ವರ್ ಅವರೇ, ನಿಂತ್ಕೊಳ್ಳಿ. ಏನಕ್ಕೆ ನಿಲ್ಲಿಸಿದ್ರಿ? ನಿಮ್ ಮಗಳು ಯಾರ ಜೊತೆ ತಿರುಗ್ತಾವಳೆ ಅಂತ ಗೊತ್ತಾ? ಏಯ್, ತಲೆ ಕೆಟ್ಟಿದ್ಯಾ ನಿಂಗೆ? ಯಾರನ್ನ ನೋಡಿ ಏನ್ ಅನ್ಕೊಳ್ತಾ ಇದ್ಯಾ ನೀನು? ಹಲೋ ಸರ್, ಯಾರ್ದೋ ಮಗಳ ಬಗ್ಗೆ ನಿಮ್ಗೆ ಯಾಕೆ ಹೇಳ್ತೀನಿ? ಯಾರ ಜೊತೆ ತಿರುಗ್ತಾ ಇದಾರೆ ಅನ್ನೋದನ್ನ ನೋಡಿದ್ಯಾ? ಲಚ್ಚಿ ತಮ್ಮ ಹೇಮ್ಲನ್ ಜೊತೆ. ಹೇಮ್ಲಾನ? ನಾನು ಹೇಳಿದ್ರೆ ನೀನ್ ನಂಬಲ್ಲ ಅಲ್ಲ? ನಿನಗೆ ಗೊತ್ತಾಗತ್, ಹೋಗು. ಮಗಳೇ, ಅಪ್ಪ, ಮೊನ್ನೆ ನೀನು ಎಲ್ಲೋ ಹೋಗಿದ್ದಮ್ಮ? ನಿಮಗ್ ಹೇಳಿದ್ನಲ್ವಾ ಅಪ್ಪ, ನನ್ ಫ್ರೆಂಡ್ ಶೈಲಜಾ ಬರ್ಡೇ ಇದೆ ಅಂತ. ತಾಯಿ ಇಲ್ಲದ ಮಗಳು ಅಂತ ತುಂಬಾ ಪ್ರೀತಿಯಿಂದ ಬೆಳೆಸಿದ್ದೀನಿ. ನೀನು ಹೇಳ್ತಾ ಇರೋದು ಸುಳ್ಳು ಅಂತ ಅನ್ಸ್ತಾ ಇದೆ. ಆ, ಯಾವ್ದ್ರ ಬಗ್ಗೆ ಅಪ್ಪ? ಬರ್ತಡೆ ಅಲ್ದೇರ ನೀನ್ ಬೇರೆ ಎಲ್ಲಾದ್ರೂ ಹೋಗಿದ್ರೆ ಆ ದಾರಿ ನಡೆಯೋದನ್ನ ಬಿಟ್ಬಿಡಮ್ಮ, ಒಳ್ಳೇದಲ್ಲ. ನಾನು ಲವ್ ಮಾಡ್ತಿರೋ ವಿಷಯ ಅಪ್ಪಂಗೇನಾದ್ರೂ ಗೊತ್ತಾಯ್ತಾ? ಗೊತ್ತೋ ಗೊತ್ತಿಲ್ವೋ, ನಾನು ಅವನಿಗೆ ಹೇಳ್ಬಾರ್ದು. ಅಕ್ಕ, ಆಫೀಸ್ಗೆ ಹೋಗಿ ಬರ್ಲಿಲ್ವಾ? ಏನ್ ಪದ್ದು? ಅಕ್ಕ, ಏನಾಯ್ತು? ಹೇ, ನೀನೇನ್ ಈ ಡ್ರೆಸ್ ಅಲ್ಲಿ? ನಮ್ ಮದ್ವೆ ಆದ್ಮೇಲೆ ಈ ಡ್ರೆಸ್ಸಲ್ಲಿ ನಾನು ಹೇಗ್ ಕಾಣಿಸ್ಬೋದು ಅಂತ ನಾನ್ ಸುಮ್ನೆ ಹಾಕೊಂಡೆ. ಹೇಗಿದ್ದೀನಿ? ಚೆನ್ನಾಗಿದ್ದೀನಾ? ತುಂಬಾ ಚೆನ್ನಾಗಿದೀಯಾ. ಟೆನ್ಷನ್ ಆಗ್ಬೇಡ. ನನ್ನ ಹತ್ರನೇ ಕಳ್ಳನಾಟಕ ಮಾಡ್ತಾ ಇದ್ಯಾ ನೀನು? ನಿಮ್ ಸಮಸ್ಯೆ ಏನು ಅಂತ ಹೇಳ್ರಿ ನಾಗೇಶ್ವರ್ ಅವ್ರೆ. ನಿಮಗ್ ಗೊತ್ತಿಲ್ವಾ? ಇಲ್ಲಿರೋ ಅಂತ ದೊಡ್ಡ ವ್ಯಕ್ತಿಗಳು ಗೊತ್ತಾಗ್ಬೇಕಲ್ಲ. ಬಹಳ ಗೌರವದಿಂದ ಇರೋ, ತುಂಬಾ ಒಳ್ಳೆ ಹೆಸರು ತಗೊಂಡಿರೋ ನಮ್ಮಂತ ಶ್ರೀಮಂತರ ಮಂತಂದವರು ಮಗಳು ಬೇಕಾ ನಿಮ್ಗೆ? ನಿಮ್ಮ ತಮ್ಮನಿಗೆ? ನಮ್ಮ ಜಾತಿ ಏನು, ನಿಮ್ಮ ಜಾತಿ ಏನು? ಸಮಯ ಬದಲಾಗಿದೆ ನಾಗೇಶ್ವರ್ ಅವರೇ. ಒಂದ್ ಹುಡುಗ ಹುಡುಗಿ ಮಧ್ಯೆ ಹುಟ್ಟಿರುವಂತ ಪ್ರೀತಿಗೆ ಆಸ್ತಿ, ಅಂತಸ್ತು, ಜಾತಿಗೆ ಸಂಬಂಧನೇ ಇಲ್ಲ. ಕಾಲ ಬದಲಾಗಿದೆ ಅಂತ ಜಾತಿ ಇಲ್ದಿರೋ ಜಾತಿಗೆ ಇಷ್ಟಕ್ಕೂ ನಿಮ್ಮ ಜಾತಿ ಏನು, ನಮ್ಮ ಜಾತಿ ಏನು? ಮುಚ್ಚ್ರ ಬಾಯಿ. ಜಾತಿಗಳ ಬಗ್ಗೆ ಕಿಯೋಳಾಗ್ ಮಾತಾಡ್ಬೇಡ್ರಿ. ಅಲ್ಲಿ ಡಿಲ್ಲಿ ನಡೆಸ್ತಾ ಇರುವಂತ ಪೃಥ್ವಿರಾಜ್ ಚೌಹಾನ್ ಅವರು ಯಾವ ಜಾತಿ? ನಮ್ ಬಂಜಾರ ಜಾತಿಯ. ಒಂದು ಕಾಲದಲ್ಲಿ ಉತ್ತರ ಪ್ರದೇಶದ ಚಂಬಲಮಡುಗು ಪ್ರದೇಶದಲ್ಲಿ ಗಡಗಡ ನಡುಗ್ಸೋ ಅಂತ ವಿಕ್ರಮ್ ಸಿಂಗ್ ರಾಥೋಡ್ ಅವ್ರದ್ದು ನಮ್ಮ ಬಂಜಾರ ಜಾತಿನೇ. ಹಿಂಗೆ ಹೇಳ್ತಾ ಹೋದ್ರೆ ಮಹಾ ಮಹಾ ಮೇಧಾವಿಗಳೇ ಅವ್ರೆ. ಇಂಥ ದೊಡ್ಡ ಜಾತಿ ನಮ್ಮ ಬಂಜಾರ ಜಾತಿನೇ. ನಮ್ಮ ಜಾತಿ ತಂಡನ ಕೀಳಾಗ್ ನೋಡ್ಕೊಂಡು ನಾವು ಕೊಟ್ಟಂತ ಸಲಹೆನ ಪಡ್ಕೊಂಡು ಕೋಟಿಗಟ್ಲೆ ಕಾಸನ್ನ ಸಂಪಾದನೆ ಮಾಡ್ಕೋತಾನೆ ಇರ್ತೀರಾ. ಅದು ನಮ್ಮ ಜಾತಿಯವ್ರು ಕೊಟ್ಟು ಭಿಕ್ಷೆನೇ ಅಲ್ವಾ? ಬೆಳಿಗ್ಗೆ ಆದ್ರೆ ನಮ್ ಜೊತೆನೆ ತಿರ್ಗಾಡ್ಕೊಂಡು ನಮ್ಮ ಬಂಜಾರ ಜಾತಿನ ಕೀಳಾಗೇನಾದ್ರೂ ಮಾತಾಡಿದ್ರೆ ಬೀಳ್ತವೆ. ಹೇಮ್ಲಾ, ಎಲ್ರು ಮುಂದೆ ನಿನ್ನ ಕೇಳ್ತಾ ಇವ್ನಿ, ಚಿಟ್ಟಿ ಅಂದ್ರೆ ನಿಂಗಿಷ್ಟನಾ? ಚಿಟ್ಟಿ ಅಂದ್ರೆ ನಂಗೆ ಪ್ರಾಣ ಅಕ್ಕ. ಚಿಟ್ಟಿ, ಪ್ರೀತಿ ಬೇಕೇನ ನಿನಗೆ? ಪ್ರೀತಿ? ಅಪ್ಪ, ನೀನು ತಾಂಡದವ್ರು ಹೇಳೋದನ್ನೆಲ್ಲ ಕೇಳ್ಕೊಂಡು ನಾನು ಸುಮ್ನೆ ಇರೋದಕ್ಕೆ, ತಲೆ ಅಲ್ಲಾಡ್ಸೋದಕ್ಕೆ ನಾನು ಗಂಗರೆಡ್ಡಿ ಅಲ್ಲ.
ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಯ್ಯೋ ನಮಸ್ತೆ ಪಟೇಲ. ನಮಸ್ತೆ ಪಟೇಲ. ಏನು ಲಚ್ಚಮ್ಮ, ನಿಮ್ಮ ಜೀವನದ ಕತೆ ಇವತ್ತು ನಮ್ಮ ಮನೆ ಬಾಗ್ಲು ತನಕ ಬಂದಿದೆ. ತಿಂಗ್ಳಿಗೆ 2 ಸಲನ ನಿನ್ ಮನೆ ಹೊಸ್ಲು ತುಳಿದ್ರೇನೆ ಅಲ್ವಾ ಜನಕ್ಕೂ ಕೂಡ ನೀನು ದೊಡ್ಡ ಮನುಷ್ಯ ಅಂತ ಗೊತ್ತಾಗೋದು. ನಮ್ ತಾತ ಮುತ್ತಾತಿನಿಂದ ಹಿಡಿದು ನಾವು ಆಡಿದ್ದೆ ಆಟ, ಹೇಳಿದ್ದೆ ಪಾಠ. 4 ಜನರನ್ನ ಇಟ್ಕೊಂಡು ಪಂಚಾಯತಿನಲ್ಲಿ ಗೆದ್ದುಬಿಟ್ಟು ನಮ್ಮೇಲೆ ಅಧಿಕಾರ ತೋರ್ಸೋದಕ್ಕೆ ಅಂತ ಬಂದ್ರೆ ಅದ್ರ ಮೇಲೆ ಏನಾದ್ರೂ ನೀವು ಮಾತಾಡಿದ್ರೆ ಏನು ವಾರ್ನಿಂಗ್ ಕೊಡ್ತಿದ್ದೀಯನೋ? ಏನೋ ಇವ್ರಿಗೆ ವಾರ್ನಿಂಗ್ ಕೊಟ್ಟಂಗೆ ನಿನಗೇನಾದ್ರೂ ಅನಿಸ್ತೇನೋ? ಇಲ್ಲಣ್ಣ. ಹಾಗಿದ್ರೆ ನಿನಗ್ಯಾಕೆ ಅನಿಸ್ತಲೆ? ನನಗೆ ಮಾತಾಡ್ತೀಯನೋ ನಿನ್ನಲ್ಲಿ? ಹೇಮ್ಲಾ ನಿಲ್ಲು. ಸರಿ ಆಗ್ಲಿ, ಆಪರೇಟಿಂಗ್ ಚೆನ್ನಾಗಿದೆ. ಅಪ್ಪ, ನಿನಗೆ ನೆನಪಿದೀಯಾ ನಾನ್ ಚಿಕ್ಕವನಿರ್ಬೇಕಾದ್ರೆ ತಾತ ನಿನ್ನ ಹತ್ರ ಹೇಳ್ತಾ ಇದ್ರು? ನೆನ್ಪಿದೆ ಕಣೋ, ಈ ಪಟೇಲ್ರ ಗತಿ ಏನು ಅಂತ ಇಡೀ ಪ್ರಪಂಚಕ್ಕೆ ನಾವು ತೋರಿಸ್ಬೇಕು. ಅದೆಷ್ಟೇ ಕಷ್ಟ ಆಗಿದ್ರು ನಮ್ಮ ಗತ್ತನ್ನ ನಾವು ಬಿಡಬಾರ್ದು. ಜಗತ್ತು ಈಗ ಬದಲಾಗಿದೆ ಪಟೇಲ್ರೇ. ಒಂದು ಕಾಲದಲ್ಲಿ ಹಬ್ಬ ಹರಿದಿನಗಳಲ್ಲಿ ಊರೆಲ್ಲ ಗುಂಪು ಕಟ್ಕೊಂಡು ನಮ್ಮ ಮನೆ ಮುಂದೆ ಬಂದು ಊರಿನ ಪಟೇಲ್ರ ಮಗ ಅಂತ ಚಪ್ಪಾಳೆ ಹೊಡೆದು ಹಾಕೋ ಭಿಕ್ಷೆಗೆ ಕೈ ಒಡ್ಡೋ ನೀವು, ನಾವು ಕೊಡೋ ಸುಕ್ಕ ಸರಾಯನ ಗಂಟ್ಲು ಗುಯ್ಕೊಂಡು ಕೈ ಒಡ್ಕೊಂಡು ನಿಂತ್ಕೊಳ್ಳೋ ಅಂತ ನಿಮ್ಗೆ ಅವನು ಇವನು ಅಂತ ಗಂಟ್ಲು ಹರಿ ಬಿಡ್ತೀಯನೋ? ಏಟ್ ಬಿದ್ರೆ ಕೈ ಮುರ್ದೋಯ್ತದೆ. ನಾನು ಆಗಿಂದ ನೋಡ್ತಾನೆ ಇವ್ನಿ. ನಾವ್ಯಾಕ್ ಬಂದಿದೀವಿ? ನೀನೇನು ಮಾತಾಡ್ತಾ ಇದ್ಯಾ? ನೀನು ಅಂತ ಹೇಳಮ್ಮ, ಇವನಿಲ್ಲೇ ಸಾಯಿಸ್ಬಿಡ್ತೀನಿ. ಸುಮ್ನಿರಪ್ಪ, ನಿಮ್ ಕತೆ ಆಮೇಲೆ ನೋಡೋಣ. ಸುಮ್ನೆ ಇರ್ತೀರಾ? ಸ್ವಾಮಿ ಸೂರ್ಯ ಅವರೇ, ನೀವು ಪರ್ಸನಲ್ ರಾಜಕೀಯ ಏನೇ ಇದ್ರು ಅದನ್ನ ಆಮೇಲೆ ನೋಡ್ಕೊಳ್ಳಿ. ಮೊದಲು ನನ್ನ ಸಮಸ್ಯೆಗೆ ಪರಿಹಾರ ಅನ್ಕೊಡಿ. ನೋಡ್ರಿ, 1 ನಿಮಿಷ. ನ್ಯಾಯ ಮಕ್ಳ ಕಡೆಗೆ ಐತೆ. ಇದೇ ತೀರ್ಪು. ನ್ಯಾಯ ಆಗ್ಲಿ ಅನ್ಯಾಯ ಆಗ್ಲಿ ತೀರ್ಪನ್ನು ಹೇಳ್ಬೇಕಾಗಿರೋರು ನಾವು. ಪದವಿನಾಗಿರೋದು ನಾನು. ನಿಲ್ಸೇ. ಏ ಸೂರಿ, ಅಪ್ಪ, ಏನಿದು? ಲಚ್ಚಿ 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 ಲಚ್ಚಿ. ಅಪ್ಪ, ಜನರನ್ನ ನೀವು ಆಪರೇಟಿಂಗ್ ಮಾಡಬೇಕು ಅಂದ್ರೆ ಆ ರಿಮೋಟ್ನಿಂದ ಬ್ಯಾಟ್ರಿ ತೆಗೆದಾಕೋಣ. ಅದಕ್ಕೆ ಟೈಮ್ ಬರುತ್ತೆ ಕಣೋ, ಬರುತ್ತೆ.
ಏಯ್, ಬಂಡೆನೆಲ್ಲ ಪುಡಿ ಮಾಡಿ ಭೂಮಿನೆಲ್ಲ ಹದ ಮಾಡಿ ಬೆಳೆ ಬೆಳೆದಿರೋ ರೈತನ ಮಗ ಕಣೋ ನಾನು. ಸುಲಭವಾಗಿ ಯಾವುದಕ್ಕೂ ಹೆದರಲ್ಲ. ಬೇಡ, ಏನು ತಪ್ಪು ಮಾಡ್ದಿರೋರು ನೀವು ನನ್ನ ಕೈಯಲ್ಲಿ. ಬೇಡ. ಅವನ ಕೈನ ಬೇಡ, ಅವನ್ ತಲೆನ ತೆಗೆದು ಹಾಕ್ರೋ. ಹೇಳಿದ್ರಲ್ವಾ, ಬನ್ರೋ. ಹೋಗ್ರೋ. ಮುಗಿಸ್ರೋ. ಏಯ್, ನಮ್ಮನ್ನೇ ಸಾಯಿಸ್ಬೇಕಂತ ಬರ್ತೀರಾ? ಏನೋ ಮಾಡಿದ್ವಿ ನಾ ತಪ್ಪು. ಸುಮ್ನೆ ಹೊಡೆಯಕ್ ಬಂದ್ರೆ ನಾವು ಬಿಟ್ಬಿಡ್ತೀವ? ಏ, ಜೋಳದ ರೊಟ್ಟಿ ಹಾಲು ತಿನ್ಕೊಂಡು ಬೆಳೆದಿರೋ ಜವಾರಿ ಬಾಡಿ ಕಣ ನಂದು. ಎಷ್ಟೇ ಜನ ಬಂದರೂ ಮಣ್ಣಲ್ಲಿ ಮುಚ್ಚ ಹಾಕ್ಬಿಡ್ತೀನಿ.
ಜನರಿಗೆ ಒಳ್ಳೆದನ್ನ ಬಯಸಿ ಜನಗಳ ಜೊತೆ ಚೆನ್ನಾಗಿದ್ರೆ ಆಯಸ್ಸು ಜಾಸ್ತಿ. ಹೋಗ್ಬೇಡಿ ಅಂದ್ರೆ ಕೇಳಿದ್ರಾ? ಒದೆ ತಿನ್ಕೊಂಡ್ ಬಂದಿದ್ದೀರಾ? ಅಮ್ಮ! ಹೋಗೆ ಒಳಗೆ. ಹಿಂದಿನ ಕಾಲದಲ್ಲಿ ಗಾದೆ ಹೇಳ್ದ ಹಾಗೆ ಮನೇಲಿ ಹುಲಿ ಬೀದಿಲಿ ಇಲಿ ಅಂದ್ರೆ ಇದೇನೇನೋ. ಏಯ್, ಹೆಣ್ಮಕ್ಳ ತರ ಏನೋ ಹಾಕೂತಿದ್ಯಾ? ಎದ್ದು ಸ್ನಾನ ಮಾಡ್ಕೊಂಡ್ ಬಂದು ಊಟ ಮಾಡೋ. ಅವ್ರ ಜೀವನದಲ್ಲಿ ಯಾವತ್ತೂ ನೆನಪಾಗೋ ಥರ ಅವ್ರಿಗೇನಾದ್ರೂ ಮಾಡಬೇಕು ಅಪ್ಪ. ಅವರಿಗೆಲ್ಲ ಒಂದು ಬುದ್ಧಿ ಕಲ್ಸೋದಕ್ಕೆ ವ್ಯವಸ್ಥೆ ಮಾಡಲೇಬೇಕು. ಮಾಡೇ ಮಾಡ್ತೀನಿ. ಮಾಮ, ಚಿಕ್ಕಮ್ಮ ಬಂದ್ರಾ? ಆರಿಕೊಂತಿ ಓಕೆ ಬಾಯ್. ಗೊತ್ತಿಲ್ಲ. ಹಲೋ ಹೇಮ್ಲಾ, ಆಲ್ರೆಡಿ ಒಂದಿನ ಲೇಟ್ ಆಗಿದೆ. ಆದ್ರೂ ಪರವಾಗಿಲ್ಲ, ಇವತ್ ಬಂದ್ರೆ ಮ್ಯಾನೇಜ್ ಮಾಡ್ತೀನಿ. ಸರ್, ನಮ್ ಬರೋದಕ್ಕೆ 4 ಅವರ್ ಟೈಮ್ ಬೇಕಾಗುತ್ತೆ ಸರ್. ಬರ್ತಾ ಇದೀವಿ ಸರ್. ಕೌನ್ರೆ? ಮತ್ತಾರು ಲಾಯರು. ಕಾಯ್ ಕಚೆ. ದುಡ್ಡು ಕಟ್ಬೇಕಾಗಿರೋ ಟೈಮ್ ಆಯ್ತು, ಬೇಗ ಬಂದು ದುಡ್ಡು ಕಟ್ಟು ಅಂತ ಹೇಳ್ತಿದ್ದಾನೆ. ಓ, ಲೈ ಶಿವ, ಕಾರ್ ತೆಗಿಯೋ. ಕಾರ್ ಸ್ಟಾರ್ಟ್ ಆಗ್ತಾಯಿಲ್ಲ ಮಾಮ. ಏನಾಯ್ತು? ಸ್ಟಾರ್ಟ್ ಆಗ್ತಾನೆ ಇಲ್ಲ ಮಾಮ. ಏನು ಸ್ಟಾರ್ಟ್ ಆಗ್ತಿಲ್ಲ ಅಂತಿದ್ಯಾ? ಡೀಸೆಲ್ ನೋಡ್ದೇನೋ? ರಾತ್ರಿ ಫುಲ್ ಟ್ಯಾಂಕ್ ಮಾಡ್ತಿದ್ವಿ. ಈಗ ಸ್ಟಾರ್ಟ್ ಆಗುತ್ತೋ ಇಲ್ವಾ ಕಾರು? ಇಲ್ಲ ಮಾಮ, ರಿಪೇರಿ ಮಾಡಿಸ್ಬೇಕು. ಲೇ ಹೇಮ್ಲಾ, ಬಸ್ಸಲ್ಲೇ ಹೋಗೋಣ ಬಾರೋ. ಸರಿ ಬನ್ನಿ ಹೋಗೋಣ. ಲೇ, ನೀನ್ ಹೋಗಿ ಕಾರ್ ರಿಪೇರಿ ಮಾಡ್ಸೋ. ಸರಿ ಸರಿ ಮಾಡಿಸ್ತೀನಿ. ಶಿವ, ಪದ್ಮ ಬಡತೆ ಅವಚೇರ್ ಪಚೆ. ನಿಮ್ಮ ಅಪ್ಪನ್ ನೋಡಪ್ಪ. ಸರಿ ಅಮ್ಮ, ನಾನು ನೋಡ್ಕೊಳ್ತೀನಿ. ಒಂದ್ ದಿವ್ಸ ಆ ಕಡೆ ಈ ಕಡೆ ಆಗತ್ತೆ. ಅವತ್ ನೀವೇ ನೋಡಿದ್ರಲ್ಲ ಸರ್, ಅವ್ರು ಬರ್ಲಿಲ್ಲ ಸರ್. ಅವ್ರ ಹತ್ರ ತಗೊಂಡಿದ್ದ ಅಮೌಂಟನ್ನ ವಾಪಸ್ ಕೊಟ್ಬಿಡೋಣವಾ? ರಿಟರ್ನ್ ಕೊಟ್ಬಿಡೋಣ ಸರ್. ಸರಿ, ಏನು ಸಮಸ್ಯೆ ಆಗದೆ ಇರೋ ತರ ನೋಡ್ಕೊಳ್ಳಿ. ಸರಿ, ನಾನು ನೋಡ್ಕೋತೀನಿ ಸರ್. ನಮಸ್ಕಾರ ಅಣ್ಣ. ಬಾಮ, ಕೂತ್ಕೋ. ಭಾವನವ್ರಿಲ್ಲಿ? ನಿಮ್ಗೆ ಗೊತ್ತಲ್ಲ ಅಣ್ಣ, ಕನ್ಸ್ಟ್ರಕ್ಷನ್ ವರ್ಕ್ ಮೇಲೆ ಬ್ಯುಸಿ ಆಗಿದ್ದಾರೆ. ಓಹೋ, ಅಮೌಂಟ್ ಕೊಟ್ಟು ಕಳ್ಸಿದ್ದಾರೆ. ಸರಿ. ಕಮಲ್ ಸರ್? ನಿಮ್ ತಂಗಿನಾ? ಗೊತ್ತಿರೋರು ಸರ್. ಏನ್ ಮಾಡ್ತಿದ್ದಾರೆ ಇವರು? ಅಯ್ಯೋ, ಪರ್ಫೆಕ್ಟ್. ಅಮೌಂಟು ಕರೆಕ್ಟಾಗೇ ಇದೆ, ನೀವು ವರಿ ಮಾಡ್ಕೋಬೇಡಿ. ಒಂದು ನಿಮಿಷ, ಇತ್ತು ಹೇಳಿ ಹೌಸ್ ಡಾಕ್ಯುಮೆಂಟ್ಸ್. ಇದನ್ನ ಒಂದ್ಸಲಿ ನೋಡ್ಬಿಡು. ನೀವ್ ನೋಡಿದಿರಲ್ಲ ಅಣ್ಣ? ಅಷ್ಟೇನಾ? ಓಕೆ. ಇಲ್ಲಿ ಸೈನ್ ಮಾಡಮ್ಮ. ಇಲ್ಲಿ ಕೂಡ ನೀವು ಒಂದು ಸೈನ್ ಹಾಕ್ಬಿಡಿ ಸರ್. ಅಲ್ಲಿ. ಹಲೋ ಸರ್. ಓ ಸರ್. ಏನಮ್ಮ, ಇವತ್ತಿಂದ ಈ ಮನೆ ನಿಂದು. ಇಲ್ಲಿ ತಗೋ ಡಾಕ್ಯುಮೆಂಟ್ಸ್. ಏನ್ ಹೇಳ್ತಿದ್ದೀರಾ ನೀವು? ಮನೆ ಕೀ. ಎಷ್ಟ್ ಜನಕ್ಕಂತ ಮಾರ್ಬೇಕಂತಿದ್ದೀರಾ ಈ ಮನೆನ? ನಿನ್ನಯನ್ ಇಷ್ಟಪಟ್ಟು ಕೊಂಡ್ಕೊಂಡು ಮನೆನ ಇನ್ನೊಬ್ರಿಗೆ ಮಾರ್ತೀಯನ್ಲ? ನಾವೇನ್ ಬರ್ತೀವಿ ಸರ್. ನಡೆಯಮ್ಮ, ಹೋಗೋಣ. ಬಸ್ ಬಂದ್ಬಿಡ್ತು. ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ. ಓ ಸಾರು, ಏ ನಿಲ್ಸಿ, ನಿಲ್ಸಿ. ಅಣ್ಣ ಬಸ್ ನಿಲ್ಸಣ. ನಿಲ್ಸಿ, ಅಣ್ಣ ನಿಲ್ಸಿ. ಅಣ್ಣ ಬಸ್ ನಿಲ್ಸಿ. ಸಾಬ್, ನನ್ನ ಶಕ್ತಿಗೆ ಇನ್ನೊಂದು ಶಕ್ತಿ ಬೇಕಾಗತ್ತೆ.
ಆಗ್ಲೇ ನಾವು ಅದನ್ನ ಸುಲಭವಾಗಿ ಬಂದಿ ಮಾಡಕ್ ಸಾಧ್ಯ. ಸಾಬ್, ಸಮಸ್ಯೆ ಆದ್ರೆ ನಿಮ್ಮ ಹೆಂಡತಿ ಪ್ರಾಣಿಕೇನೆ ಅಪಾಯ. ನಿಮ್ಮ ಹೆಂಡತಿ ದೇಹದಿಂದ ಒಂದು ರಕ್ತ ಕೂಡ ಹೊರಗೆ ಬರಬಾರ್ದು. ಆ ಆತ್ಮನ ಜಾಗ್ರತೆಯಿಂದ ಹೊರಗೆ ತೆಗಿಬೇಕು. ಯಾ ಅಲ್ಲಾ. ನೀವ್ ಹೇಳ್ದಂಗೆ ಮಾಡ್ತೀನಿ. ಇನ್ಶಾ ಅಲ್ಲಾ. Heavenly Father, let the healing waters of my baptism now flow back through the maternal and paternal generations to purify this family line of sadness and sin. I thank you for your covenant promise of conviction. Right now, I call upon the covenant I have with you and plead the blood of Jesus over this family. Lord Jesus, I speak this for Michael, Sindhu, Gautam and Kiran. No evil will befall this family. In the name of Jesus, no weapon formed against them will prosper, and every lying tongue that raises up against them, I know conman, for this is my heritage as a servant of the Lord. Right now, I receive your supernatural protection and deliverance for this family. In the name of Jesus, Amen. ಜಿ ಸಾಬ್, ಬನ್ನಿ. ಸಿಂಧು,
ಸೈತಾನ್, ಇದು ತುಂಬಾ ಹೊತ್ತು ಜನಗಳು ಓಡಾಡೋ ಜಾಗದಲ್ಲಿರಬಾರ್ದು. ಸಿಂಧು, ಸಿಂಧು, ಯಾರದು? ಯಾರಿರ್ಬೋದು? ಮಾ 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 ಅಮ್ಮ ಎದ್ದೇಳಮ್ಮ. ಅಮ್ಮ 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 ಮಾ